ಅಮಾಯಕ ಜೀವಗಳ ಬಲಿ ತೆಗೆಯೋಕೆ ಸಿದ್ಧವಾಗಿದ್ದ ಅಪಾಯಕಾರಿ ಕಟ್ಟಡಕ್ಕೆ ಕೊನೆಗೂ ಮುಕ್ತಿ ದೊರೆತಿದೆ. ಈ ಕಟ್ಟಡದ ಸದ್ಯದ ಸ್ಥಿತಿ ಬಗ್ಗೆ ನ್ಯೂಸ್ 18 ವರದಿ ಪ್ರಕಟಿಸಿದ ಬಳಿಕ ಪುತ್ತೂರು ನಗರಸಭೆ ಎಚ್ಚೆತ್ತುಕೊಂಡಿದೆ. ಅಪಾಯಕಾರಿ ಕಟ್ಟಡವನ್ನು ತೆರವುಗೊಳಿಸುವ ಮೂಲಕ ಮುಂದಾಗಬಹುದಾದ ಅನಾಹುತವನ್ನು ತಪ್ಪಿಸಿದೆ. ಜೀವಬಲಿಗೆ ಹೊಂಚಾಕಿದ್ದ ಕಟ್ಟಡ ನ್ಯೂಸ್ 18 ನಿರಂತರ ವರದಿ. ಪುತ್ತೂರಲ್ಲಿ ಶಿಥಿಲಾವಸ್ಥೆಯಲ್ಲಿರೋ ಕಟ್ಟಡ ಅಮಾಯಕರ ಬಲಿಗಾಗಿ ಕಾದು ಕೂತಿದೆ. ಎಚ್ಚೆತ್ತ ಪುತ್ತೂರು ನಗರಸಭೆ, ಅಪಾಯಕಾರಿ ಕಟ್ಟಡ ತೆರವು. ನ್ಯೂಸ್ 18ಗೆ ಸ್ಥಳೀಯರ ಧನ್ಯವಾದ. ಇದು ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಈ ಕಾರ್ಯಕ್ಕೆ ನಾವು ನ್ಯೂಸ್ 18 ಚಾನೆಲ್ಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಡೆಡ್ಲಿ ಕಟ್ಟಡವಿತ್ತು. ಅಪ್ಪಿತಪ್ಪಿ ಏನಾದರೂ ಆ ಕಟ್ಟಡ ಬಿದ್ದಿದ್ರೆ ಅನಾಹುತವೇ ನಡೆದು ಹೋಗ್ತಿತ್ತು. ಅದು ನಗರದ ಮಧ್ಯಭಾಗ. ನಿತ್ಯ ಸಾವಿರಾರು ಜನ ಓಡಾಡುತ್ತಿರ್ತಾರೆ. ಯಾವಾಗ ಯಾರ ಮೇಲೆ ಬೀಳ್ತಿತ್ತೋ ಗೊತ್ತಿಲ್ಲ. ವ್ಯಾಜ್ಯದಲ್ಲಿದ್ದ ಆ ಕಟ್ಟಡ ತೆರವಿಗೆ ಜನರು ಸಾಕಷ್ಟು ಮನವಿ ಮಾಡಿದ್ರು. ಈ ಬಗ್ಗೆ ನಿಮ್ಮ ನ್ಯೂಸ್ 18 ಕೂಡ ನಿರಂತರವಾಗಿ ವರದಿ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಅಪಾಯಕಾರಿ ಕಟ್ಟಡಕ್ಕೆ ಮುಕ್ತಿ ನೀಡಿದ್ದಾರೆ. ಕೆಲವು ವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ಕಟ್ಟಡದ ವಿವಾದವು ಬಂಟ್ವಾಳ ನ್ಯಾಯಾಲಯದ ಮೆಟ್ಟಿಲೇರಿತ್ತು. ಅಪಾಯಕಾರಿ ಸ್ಥಿತಿಯಲ್ಲಿದ್ದ ಕಟ್ಟಡವನ್ನ ಯಥಾಸ್ಥಿತಿ ಕಾಪಾಡಬೇಕು ಎನ್ನುವ ಸೂಚನೆಯೂ ನ್ಯಾಯಾಲಯದಿಂದ ಬಂದಿತ್ತು. ಕಳೆದ ಏಪ್ರಿಲ್ ತಿಂಗಳಲ್ಲಿ ನಡೆದ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಅಶೋಕ್ ಕುಮಾರ್ ರೈ ನೇತೃತ್ವದಲ್ಲಿ ಕಟ್ಟಡದ ಒಂದು ಭಾಗವನ್ನ ಜೆಸಿಬಿ ಬಳಸಿ ತೆರವುಗೊಳಿಸಲಾಗಿತ್ತು. ಇದರಿಂದ ಕಟ್ಟಡದ ಸ್ಥಿತಿ ಮತ್ತಷ್ಟು ಅಪಾಯಕಾರಿಯಾಗಿ ಬದಲಾಗಿತ್ತು. ಮಳೆಗಾಲದಲ್ಲಿ ಕಟ್ಟಡ ರಸ್ತೆಯ ಮೇಲೆ ಬೀಳುವ ಎಲ್ಲಾ ಲಕ್ಷಣಗಳು ಗೋಚರಿಸಿತ್ತು. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಮಾಡಿ ಎಚ್ಚರಿಸಿತ್ತು. ನಮ್ಮ ಪುತ್ತೂರು ಮುಖ್ಯ ರಸ್ತೆಯಲ್ಲಿ ಮಹಿಳಾ ಸ್ಟೇಷನ್ ಎದುರುಗಡೆ ಇರುವ ಶಿಥಿಲವಾದ ಬಿಲ್ಡಿಂಗ್ ಡೆಮಾಲಿಷ್ ಬಗ್ಗೆ ನ್ಯೂಸ್ 18 ಚಾನಲಲ್ಲಿ ಇತ್ತೀಚೆಗೆ ಸಾರ್ವಜನಿಕರ ಕಂಪ್ಲೇಂಟಿನ ಪರವಾಗಿ ವರದಿ ಬಂದಿತ್ತು. ಕಟ್ಟಡ ತೆರವಿಗೆ ನಿರಂತರವಾಗಿ 3 ನೋಟಿಸ್ ಕೊಟ್ಟಿದ್ರಿಂದ ಕೊನೆಗೂ ಪುತ್ತೂರು ನಗರಸಭೆ ಕಟ್ಟಡವನ್ನ ನೆಲಸಮ ಮಾಡಿದೆ. ಇದರಿಂದ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮುಂದಾಗ್ತಿದ್ದ ದೊಡ್ಡ ಅನಾಹುತವನ್ನ ತಪ್ಪಿಸುವಲ್ಲಿ ಕಾಳಜಿ ವಹಿಸಿದ ನ್ಯೂಸ್ 18ಗೆ ಸ್ಥಳೀಯರು ಧನ್ಯವಾದ ಸಲ್ಲಿಸಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ಚಾನಲ್ ಅದರ ಬಗ್ಗೆ ವರದಿ ನೀಡಿತ್ತು. ಹಾಗಾಗಿ ಅದು ಈಗ ಸರ್ಕಾರದಿಂದ ಮತ್ತು ಅದು ಸಂಬಂಧಪಟ್ಟ ಇಲಾಖೆಯಿಂದ ಅದನ್ನು ತೆಗೆಯುವ ಕೆಲಸ ನಡೀತಾ ಇದೆ. ಈ ಕಾರ್ಯಕ್ಕೆ ನಾವು ನ್ಯೂಸ್ 18 ಚಾನಲ್ಗೆ ಸಾರ್ವಜನಿಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಒಟ್ನಲ್ಲಿ ನ್ಯೂಸ್ 18 ವರದಿ ಫಲಶ್ರುತಿಯಾಗಿದ್ದು ಜನರ ಸಂತಸಕ್ಕೆ ಕಾರಣವಾಗಿದೆ. ಅಜಿತ್ ಕುಮಾರ್, ನ್ಯೂಸ್ 18, ಪುತ್ತೂರು.